ಪ್ರಣಾಮಗಳು ಲಂಕೇಶ್ವರ. ಭಲೆ ಭಲೆ, ನಾನು ಹೇಳಿದ ಕೆಲಸವನ್ನು ಇಷ್ಟು ಬೇಗ ಮುಗಿಸಿ ಬಂದಿರಾ? ಪ್ರಭು, ಕೆಲಸ ಮುಗಿಯುವುದರೊಳಗೆ ನಾವೇ ಮುಗಿದು ಹೋಗುವುದು ಸ್ವಲ್ಪದರಲ್ಲೇ ತಪ್ಪಿತು ಪ್ರಭು. ಏನು ಹಾಗಂದರೆ? ಮಹಾಪ್ರಭು, ನೀವು ಹೇಳಿದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸಲಾಗಲಿಲ್ಲ. ಆ ರಾಮನ ಕಡೆಯ ವೀರ ವಾನರೆಲ್ಲ ಮಹಾನ್ ಬಲಿಷ್ಠರು. ಅವರೆಲ್ಲರೂ ರಾಮನ ರಕ್ಷಣೆಯಲ್ಲಿದ್ದಾರೆ. ನಾವು ಅವರ ಜೊತೆ ಮಾತನಾಡುವುದು ಕಷ್ಟ ಪ್ರಭು. ಅಂದ ಮೇಲೆ ಅವರ ವಿಚಾರವನ್ನು ಗ್ರಹಿಸುವುದು ಹೇಗೆ? ಬಲವಂತರಾದ ವಾನರರು ಎಲ್ಲ ಕಡೆಯಲ್ಲೂ ಎಚ್ಚರಿಕೆಯಿಂದ ಕಾವಲು ಕಾಯುತ್ತಿದ್ದಾರೆ. ನಾವೇನು ನಮ್ಮ ಕರ್ತವ್ಯವನ್ನು ಎಚ್ಚರಿಕೆಯಿಂದಲೇ ಆರಂಭಿಸಿದೆವು. ಆದರೆ ಅಷ್ಟರಲ್ಲಿ ವಿಭೀಷಣರು ನಮ್ಮನ್ನು ಕಂಡು ಹಿಡಿದು ಬಿಟ್ಟರು ಪ್ರಭು. ಏನು? ನೀವು ಆ ದ್ರೋಹಿಯ ಕೈಗೆ ಸಿಕ್ಕಿಬಿದ್ದೀರಾ? ಹೌದು ಪ್ರಭು, ಅವರು ನಮ್ಮನ್ನು ಬಂಧಿಸಿ ಬಿಟ್ಟರು ಪ್ರಭು. ಏಡಿಗಳಂತೆ ಸೋತ ಮುಖ ಹೊತ್ತು ನನ್ನೆದುರಿಗೆ ನಿಂತಿರುವ ನಿಮ್ಮನ್ನು ಕೊಂದು ಬಿಡುತ್ತೇನೆ. ಪ್ರಭು, ನಮ್ಮನ್ನು ಕ್ಷಮಿಸಿ ಪ್ರಭು, ನಮ್ಮನ್ನು ಕ್ಷಮಿಸಿ. ಶಾಂತರಾಗಿ ಪ್ರಭು, ಶಾಂತರಾಗಿ. ವಿಭೀಷಣನ ಎದುರಿಗೆ ರಾಕ್ಷಸರ ಮಾಯೆ ನಡೆಯುವುದಿಲ್ಲವೆಂದು ತಮಗೆ ತಿಳಿಯದೆ ಪ್ರಭು. ನಾವು ಅದೃಷ್ಟರಾಗಿ ವಾನರ ಸೈನ್ಯದಲ್ಲಿ ಓಡಾಡಿದೆವು. ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ನಿರ್ವಹಿಸಿದ್ದೇವೆ ಪ್ರಭು. ನಮ್ಮನ್ನು ಕೊಲ್ಲಬೇಡಿ ಪ್ರಭು, ಪ್ರಾಣದಾನ ಮಾಡಿ. ಹೇಳಿ, ಮೇಲೆ ಹೇಳಿ. ಆ ವಿಭೀಷಣನು ನಿಮ್ಮನ್ನು ಕಂಡು ಹಿಡಿದ ಬಳಿಕ ಏನಾಯ್ತೆಂದು ಹೇಳಿ. ಹೇಳುತ್ತೇವೆ ಪ್ರಭು. ನಾವು ಗೂಢಾಚಾರರೆಂದು ವಿಭೀಷಣ ಹೇಳಿದ ಕೂಡಲೇ ಸಿಟ್ಟಿಗಿದ್ದ ವಾನರರು ನಮ್ಮನ್ನು ಹೊಡೆಯತೊಡಗಿದರು ಪ್ರಭು. ಆಗ ಆ ರಾಮಚಂದ್ರ ನಮಗೆ ಹೊಡೆಯಬಾರದೆಂದು ಆಜ್ಞೆ ಮಾಡಿದ. ಸರಿ ಸರಿ, ಮುಂದೇನಾಯ್ತೆಂದು ಹೇಳಿ. ಮಹಾಪ್ರಭು, ಆ ರಾಮಚಂದ್ರ ಸರ್ವಸನ್ನದ್ಧನಾಗಿ ಸಿದ್ಧನಾಗಿದ್ದಾನೆ. ನಾವು ಅವರ ರಹಸ್ಯಗಳನ್ನು ತಿಳಿದರೂ ಅದು ಅವರಿಗೆ ಮುಖ್ಯವಲ್ಲ. ಅವರಿಗೆ ಧರ್ಮದ ಬೆಂಬಲವಿದೆ ಎಂದು ಅವರೆಲ್ಲರೂ ಆತ್ಮವಿಶ್ವಾಸದಿಂದ ಇದ್ದಾರೆ ಪ್ರಭು. ಇಷ್ಟರಲ್ಲಿ ಅವರು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತಾರೆ. ಅಷ್ಟರೊಳಗೆ ನಾವು ಒಂದು ನಿರ್ಧಾರಕ್ಕೆ ಬರಬೇಕು ಪ್ರಭು. ಅಂದರೆ ಯಾವ ನಿರ್ಧಾರ? ಯುದ್ಧಕ್ಕೆ ಸಿದ್ಧರಾಗಬೇಕು. ಅಥವಾ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಎಂದಿಗೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗಬೇಕಲ್ಲವೇ ಪ್ರಭು? ಸ್ವಲ್ಪ ತಡೆಯಿರಿ. ನೀವು ಅದೃಶ್ಯರಾಗಿ ವಾನರ ಸೈನ್ಯನ್ನು ಸಂಚರಿಸಿದೆ ಎಂದು ಹೇಳಿದಿರಲ್ಲ? ಹೌದು ಪ್ರಭು. ಅಲ್ಲಿ ವಾನರ ವೀರರನ್ನು ಕಂಡಿರ? ಹೌದು ಪ್ರಭು, ಕಂಡಿದ್ದೇವೆ. ಅವರ ಶಕ್ತಿ ಸಾಮರ್ಥ್ಯಗಳೇನು, ಅವರಲ್ಲಿ ಯಾರು ಎಷ್ಟು ಬಲಶಾಲಿಗಳು ಎಂಬುದನ್ನು ನನಗೆ ವಿವರಿಸಿ. ಖಂಡಿತವಾಗಿಯೂ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇವೆ ಪ್ರಭು. ನೀವಿನ್ನು ಹೊರಡಬಹುದು. ಅಪ್ಪಣೆ ಪ್ರಭು. ಇನ್ನೇನು ಬಿಡುಗಡೆಯ ಸಮಯ ಸನ್ನಿಹಿತವಾಗಿದೆಯಲ್ಲ. ಈಗಲಾದರೂ ಆ ನಿರ್ಬಂಧವನ್ನು ಮುರಿದು ಆಹಾರ ಸೇವನೆ ಮಾಡಿದರೇನು ತಪ್ಪು? ನನಗಂತೂ ನೀನು ನಿರಾಹಾರ ವ್ರತ ಮಾಡುತ್ತಿರುವುದರಿಂದ ತುಂಬ ವ್ಯಥೆ ಆಗಿದೆ. ವ್ಯಥೆ ಪಡಬೇಡ ತ್ರಿಜಟೆ, ನನಗಾಗಿ ಚಿಂತಿಸಬೇಡ. ನಿಜವಾದ ಸಂಗತಿ ಎಂದರೆ ನನಗೆ ಹಸಿವು ಬಾಯಾರಿಕೆಗಳೇ ಆಗುತ್ತಿಲ್ಲ. ನನಗೆ ತಿನ್ನುವ ಕುಡಿಯುವ ಅಗತ್ಯವೇ ಇಲ್ಲ. ಹೌದು ತ್ರಿಜಟೆ, ಅದು ದೇವತೆಯ ಅನುಗ್ರಹ. ಹೌದೇ? ಯಾವ ದೇವತೆ ನಿನಗೆ ಇಂಥ ಅನುಗ್ರಹ ಮಾಡಿದ? ದಯಮಾಡಿ ತಿಳಿಸುತ್ತೀಯಾ? ತಿಳಿಸುತ್ತೇನೆ ತ್ರಿಜಟೆ. ದುಷ್ಟ ರಾವಣ ನನ್ನನ್ನು ಇಲ್ಲಿಗೆ ತಂದ ಆರಂಭದಲ್ಲಿ ಸೀತೆ, ದುಃಖತಪ್ತಳಾದ ನೀನು ನಿದ್ರಾ ಆಹಾರಗಳನ್ನು ತೊರೆದು ಸಂಕಟ ಪಡುತ್ತಿರುವುದು ಗೊತ್ತಿದೆ. ಅದಕ್ಕಾಗಿಯೇ ಮಂತ್ರಪೂತವಾದ ಈ ಪಾಯಸವನ್ನು ಬ್ರಹ್ಮದೇವನು ಕಳುಹಿಸಿಕೊಟ್ಟಿದ್ದಾನೆ. ಇದನ್ನು ನೀನು ಸೇವಿಸಿದರೆ 1 ವರ್ಷವಾದರೂ ನಿನಗೆ ಹಸಿವು ಬಾಯಾರಿಕೆ ಬಾಧಿಸುವುದಿಲ್ಲ. ನನ್ನ ತಂದೆಯವರಾದ ಜನಕ ಮಹಾರಾಜರಂತೆ, ನನ್ನ ಮಾವನವರಾದ ದಶರಥ ಮಹಾರಾಜರಂತೆ ನೀನು ಕೂಡ ಮಾನ್ಯನಾಗಿರುವೆ. ಹಾಗಾದರೆ ಬ್ರಹ್ಮಪ್ರಸಾದಿತ ಈ ಪಾಯಸವನ್ನು ಸೇವಿಸಿ ನಿನ್ನ ಬಿಡುಗಡೆಯ ಶುಭಗಳಿಗೆ ಬರುವವರೆಗೂ ದೃಢಚಿತ್ತಳಾಗು.
ದೇವರಾಜ, ನೀನು ಕೊಟ್ಟ ಈ ಪಾಯಸ ರೂಪದ ಹರಿಸ್ಸನ್ನು ರಘುವಂಶದ ಯಶಸ್ಸನ್ನು ಬಯಸಿ ಸೇವಿಸುತ್ತೇನೆ. ಮಹಾಬಲರಾದ ನನ್ನ ಪತಿ ಮತ್ತು ಲಕ್ಷ್ಮಣ ಕ್ಷೇಮದಿಂದ ಇರುವುದಾದರೆ ಈ ಪಾಯಸವು ಅವರಿಬ್ಬರಿಗೂ ಅರ್ಪಿತವಾಗಲಿ. ಆಹಾ ಸೀತೆ, ಸಾಕ್ಷಾತ್ ದೇವತೆಗಳೇ ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವಾಗ ನನ್ನದೇನು ಮಹಾ? ಹಾಗೆನ್ನಬೇಡ ತ್ರಿಜಟೆ. ನೀನು ನನಗೆ ಮಾಡಿದ ಉಪಕಾರ ಆ ದೇವತೆಗಳ ಸಹಾಯದಷ್ಟೇ ದೊಡ್ಡದು. ಅದು ನನ್ನ ಭಾಗ್ಯ. ನಮೋ ರಾವಣೇಶ್ವರ, ನಮೋ ನಮಃ. ರಾಕ್ಷಸಿಯರೇ, ನಿಮ್ಮ ಪ್ರಯತ್ನ ಸಫಲವಾಯಿತೆ. ಈ ಸೀತೆಯು ಮನಸ್ಸು ಬದಲಾಯಿಸಿದಳೆ. ಈ ಲಂಕಾಧೀಶ್ವರನ ಪಲ್ಲಂಗವನ್ನೆರಲು ಸಮ್ಮತಿಯನ್ನು ಸೂಚಿಸಿದಳೆ. ಏಕೆ ಈ ಮೌನ? ಏಕೆ ಮಾತನಾಡುತ್ತಿಲ್ಲ? ನಿಮ್ಮ ಮುಖವೇಕೆ ಮಂಕು ಕವಿದ ಮೋಡದಂತಿದೆ? ಏಕೆ ಬೆಪ್ಪಾಗಿ ನಿಂತಿರುವಿರಿ ಹೇಳಿ? ಮಹಾಪ್ರಭು, ನಾವು ಇಲ್ಲಿಯವರೆಗೂ ತಪ್ಪದೆ ಈ ಸೀತೆಗೆ ಪ್ರತಿದಿನವೂ ನಿಮ್ಮ ಪರಾಕ್ರಮದ ಕಥೆಗಳನ್ನು ಹೇಳುತ್ತಲೇ ಇದ್ದೇವೆ. ನಿಮ್ಮಂತ ಮಹಾವೀರರ ಮಡದಿಯಾಗುವ ಭಾಗ್ಯ ಬಂದಾಗ ಬೇಡವೆಂದು ನಿತ್ಯವೂ ಹೇಳುತ್ತಿದ್ದೇವೆ ಮಹಾಪ್ರಭು. ಆದರೆ ಈ ಸೀತೆ ಸ್ವಲ್ಪವೂ ತನ್ನ ಮನಸ್ಸನ್ನು ಬದಲಾಯಿಸಿದೆ ದಿನವೂ ರಾಮಧ್ಯಾನವನ್ನು ಮಾಡುತ್ತಿದ್ದಾಳೆ ಮಹಾಪ್ರಭು. ಕ್ಷಮಿಸಿ ಪ್ರಭು, ನಾವು ಸೋತೆವು. ಇವಳ ಮನಸ್ಸನ್ನು ಬದಲಾಯಿಸಲು ನಮ್ಮಿಂದ ಆಗಲಿಲ್ಲ. ಸಾಕು ಸಾಕು ಮಾಡಿ ನಿಮ್ಮ ಸೋಲಿನ ಪ್ರಲಾಪವನ್ನು. ದಾನವ ಸ್ತ್ರೀಯರಾಗಿ ಒಬ್ಬ ಮಾನವ ಸ್ತ್ರೀಯ ಮನಸ್ಸನ್ನು ಪರಿವರ್ತಿಸಲಾಗದೆ ಸೋತೆನೆಂದು ಹೇಳುತ್ತಿರುವರಲ್ಲ, ನಾಚಿಕೆ ಆಗುವುದಿಲ್ಲವ ನಿಮಗೆ? ರಾಕ್ಷಸ ಕುಲಕ್ಕೆ ಅವಮಾನ ನೀವು. ಸೀತೆ, ರಾಕ್ಷಸಿಯರು ವಿಫಲರಾದ ಮಾತ್ರಕ್ಕೆ ನೀನು ಗೆದ್ದೆನೆಂದು ಭಾವಿಸಬೇಡ. ಏ ರಾವಣನ ವಶವಾಗದೆ ಬದುಕಿ ಉಳಿಯಲು ನಿನಗೆ ಅನ್ಯ ಮಾರ್ಗವಿಲ್ಲ, ನೆನಪಿನಲ್ಲಿಡು. ಎಲ್ಲವೋ ದುರಾತ್ಮ, ಮೊದಲು ನೀನು ಬದುಕಿ ಉಳಿಯುವ ದಾರಿಯನ್ನು ಹುಡುಕಿಕೋ. ಅಂದು ಏನೆಂದೆ? ನನ್ನ ಸ್ವಾಮಿ ಈ ಲಂಕೆಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದೆಯಲ್ಲವೇ? ಅಪಾರವಾದ ಸಾಗರವನ್ನು ದಾಟುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದೆಯಲ್ಲವೇ? ಅಂತಹ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಅಸಂಖ್ಯಾತ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿರುವಾಗ ನೀನು ನಿನ್ನ ಜೀವ ಉಳಿಸಿಕೊಳ್ಳಲು ಎಲ್ಲಿ ತಲೆಮರೆಸಿಕೊಳ್ಳಬೇಕೆಂದು ಯೋಚಿಸು. ಎಲೈ ರಾಕ್ಷಸಿಯರೇ, ಆ ರಾಮನ ವಾನರ ಸೇನೆಯೊಂದಿಗೆ ಲಂಕೆಗೆ ಬಂದಿರುವ ವಿಷಯವನ್ನು ಇವಳಿಗೆ ತಿಳಿಸಿದವರ್ಯಾರು? ಇಲ್ಲ ಪ್ರಭು, ನಾವು ಹೇಳಿಲ್ಲ. ಮಹಾಪ್ರಭು, ಶ್ರೀರಾಮ ಲಂಕೆಗೆ ಬಂದಿರುವ ವಿಷಯ ನಮಗೆ ಗೊತ್ತಿಲ್ಲ, ಇನ್ನು ಇವಳಿಗೆ ಹೇಗೆ ಹೇಳುವುದು? ನಾವು ಸದಾಕಾಲ ಸೀತೆಯ ಕಾವಲನ್ನು ಕಾಯುತ್ತಿದ್ದೇವೆ, ಎಲ್ಲಿಯೂ ಹೋಗಿಲ್ಲ ಮಹಾಪ್ರಭು. ಹೌದು ಮಹಾಪ್ರಭು, ಹೊರಗೆ ನಡೆಯುತ್ತಿರುವ ವಿಚಾರ ನಮಗೆ ತಿಳಿಯದು, ನಾವು ಏನನ್ನೂ ಹೇಳಲಿಲ್ಲ. ಎಂತಹ ಅಸಮರ್ಥರು! ಕರ್ತವ್ಯದಲ್ಲಿ ವಿಫಲರಾಗುತ್ತಿರುವ ನೀವು ತಲೆದಂಡ ತೆರಬೇಕಾಗುತ್ತದೆ, ಎಚ್ಚರ! ಅಮ್ಮ ತಾಯಿ, ರಾಮನ ಆಗಮನವನ್ನು ನಿನಗೆ ಯಾರು ತಿಳಿಸಿದರೆಂದು ನಮ್ಮ ಪ್ರಭುಗಳಿಗೆ ಹೇಳು. ಆ ವಿಷಯವನ್ನು ನಾವು ನಿನಗೆ ಹೇಳಿಲ್ಲವೆಂದು ಪ್ರಭುಗಳಿಗೆ ತಿಳಿಸು. ಸತ್ಯವೇನೆಂದು ಹೇಳಿ ಪ್ರಭುಗಳ ಕೋಪದಿಂದ ನಮ್ಮನ್ನು ಉಳಿಸು. ಹೌದು ಸೀತೆ, ಪ್ರಭುಗಳ ಸೇವೆಯನ್ನು ನಾವು ನಿಷ್ಠೆಯಿಂದ ಮಾಡಿದ್ದೇವೆ ಎಂದು ನೀನೇ ಅವರಿಗೆ ತಿಳಿಸು. ರಾಕ್ಷಸಿಯರೇ, ಹೆದರಬೇಡಿ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯಂತೆ ನಡೆದುಕೊಂಡಿದ್ದೀರಿ. ನನಗೆ ಸಾಕಷ್ಟು ಸಂಕಟ ಕೊಟ್ಟಿದ್ದೀರಿ. ಆದರೆ ಇನ್ನು ಅದಕ್ಕೆಲ್ಲ ಕೊನೆ. ನಿಮ್ಮ ಪ್ರಭು ನನ್ನ ಸ್ವಾಮಿಗೆ ಶರಣಾಗಿ ತಲೆಬಾಗುವ ಕ್ಷಣ ಸನ್ನಿಹಿತವಾಗಿದೆ. ಇಲ್ಲ, ಸಾಧ್ಯವಿಲ್ಲ. ಏ ದಶಕಂಡ ಎಂದಿಗೂ ಯಾರಿಗೂ ಯಾವ ಕಾರಣಕ್ಕೂ ತಲೆಬಾಗುವುದಿಲ್ಲ. ಅದರಲ್ಲೂ
ಆ ರಾಮನಿಗೆ ತೊಲೆಬಾಗುವುದು ಅಸಂಭವ, ಅಸಂಭವ. ಅವಿವೇಕಿ, ಮಹಾಮೂರ್ಖ, ದುರುಳ ರಾವಣ, ನಿನ್ನ ಪ್ರಾಣ ಉಳಿಯಬೇಕೆಂಬ ಆಸೆ ನಿನಗಿದ್ದರೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗಿ ಕ್ಷಮೆ ಕೇಳು. ಇಲ್ಲವಾದರೆ ನಿನ್ನನ್ನು ನನ್ನ ಸ್ವಾಮಿ... ಸಾಕು ಸಾಕು, ನಿಲ್ಲಿಸು ನಿನ್ನ ಸ್ವಾಮಿಯ ಗುಣಗಾನ. ಆ ರಾಮ ಲಂಕೆಗೆ ಬಂದಿರುವುದು ನನ್ನ ಸಂಹಾರಕ್ಕಲ್ಲ, ಅವನ ಸಂಹಾರಕ್ಕೆ. ಯಾರ ಸಂಹಾರವೆಂದು ತಿಳಿಯಲು ಹೆಚ್ಚು ಸಮಯವಿಲ್ಲ. ರಾಮಬಂಟನಾದ ಹನುಮಂತನೇ ಈ ಲಂಕೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ಹೋದ. ಅವನನ್ನೇ ಏನು ಮಾಡಲಾಗಲಿಲ್ಲ. ಇನ್ನು ನನ್ನ ರಾಮನನ್ನು ಏನು ಮಾಡಬಲ್ಲೆ? ಅದು ನಿನಗೆ ತಿಳಿಯುತ್ತದೆ. ನನ್ನ ಪರಾಕ್ರಮದ ಪರಿಚಯವಾಗುತ್ತದೆ. ರಾಮನು ಹತನಾಗಿರುವುದನ್ನು ಪ್ರತ್ಯಕ್ಷವಾಗಿ ತೋರಿಸುತ್ತೇನೆ. ಆ ರಾಮನ ಮರಣವನ್ನು ಕಂಡ ಮೇಲಾದರೂ ನೀನು ನನ್ನ ವಶಲಾಗಲೇಬೇಕು. ಆಗಲಿ ಆಗಲಿ, ಆ ರಾಮನ ಶಿರದೊಂದಿಗೆ ಬಂದು ನಿನ್ನನ್ನು ಕಾಣುತ್ತೇನೆ. ಪ್ರಣಾಮಗಳು ಲಂಕೇಶ್ವರ. ಬಾ ವಿದ್ಯುಜ್ಜಿಹ್ವ, ನಿನಗಾಗಿಯೇ ಕಾಯುತ್ತಿದ್ದೆ. ನಿನ್ನಿಂದ ನನಗೆ ಒಂದು ಕೆಲಸವಾಗಬೇಕಾಗಿದೆ. ಅದೇನು ಅಪ್ಪಣೆ ಮಾಡಿ. ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧ. ಏನಾಗಬೇಕಿದೆ? ನನಗೆ ರಾಮನ ಶಿರಸ್ಸು ಬೇಕಾಗಿದೆ. ರಾಮನ ಶಿರಸ್ಸೇ? ಹೌದು, ನನಗೆ ರಾಮನ ಶಿರಸ್ಸೇ ಬೇಕು. ರಾಮನ ಶಿರಸ್ಸು ನನ್ನಿಂದ ತರಲು ಸಾಧ್ಯವೇ? ನನ್ನಂತಹ 14,000 ರಾಕ್ಷಸರನ್ನು 2.5 ಮುಹೂರ್ತದಲ್ಲಿ ಸಂಹರಿಸಿದ ಆ ರಾಮನ ಶಿರಸ್ಸನ್ನು ತರುವುದು ಹೇಗೆ ಸಾಧ್ಯ? 14,000 ರಾಕ್ಷಸರನ್ನು ಕೊಂದ ಉದ್ದಟತನಕ್ಕೆ ಅವನ ತಲೆಯನ್ನು ನಾನೇ ತರುತ್ತೇನೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ನನಗೀಗ ಬೇಕಾಗಿರುವುದು ಆ ರಾಮನ ಕೃತಕ ತಲೆ ಹಾಗೂ ಧನುಸ್ಸು. ಆಗಬಹುದು. ಅದಕ್ಕೆಂದೇ ನಿನ್ನನ್ನು ಕರೆಸಿದ್ದು. ಯಾವುದಕ್ಕೂ ಜಗ್ಗದ ಸೀತೆಯನ್ನು ನಮ್ಮ ಮಾಯಾಶಕ್ತಿಯಿಂದ ವಿಮೋಹಗೊಳಿಸೋಣ. ನೀನು ನಿನ್ನ ಮಾಯಾಶಕ್ತಿಯಿಂದ ಅವನ ಕೃತಕ ತಲೆ ಹಾಗೂ ಬಿಲ್ಲನ್ನು ಸೃಷ್ಟಿ ಮಾಡು. ಖಂಡಿತ ಈ ಕೆಲಸವನ್ನು ಮಾಡುತ್ತೇನೆ ಪ್ರಭು. ಆ ಕೆಲಸ ಈಗಲೇ ಆಗಬೇಕು. ನೀನು ನಿನ್ನ ಮಾಯಾಶಕ್ತಿಯನ್ನು ನನಗೆ ಈಗಲೇ ತೋರಿಸು. ಅಪ್ಪಣೆ ಪ್ರಭು. ಚಿಕ್ಕಪ್ಪ, ನಮ್ಮ ಬಲಾಬಲಗಳನ್ನು ತಿಳಿದುಕೊಳ್ಳಲು ಆ ರಾವಣ ಗೂಢಾಚಾರರನ್ನು ಕಳುಹಿಸಿದಂತೆ ನಾವು ಮಾಡಬಹುದಲ್ಲವೇ? ರಾಜನೀತಿಯಲ್ಲಿ ಗೂಢಾಚಾರ್ಯವು ಒಂದು ಪ್ರಮುಖವಾದ ಅಂಗ. ಈಗ ನಮಗೆ ಅದರ ಅಗತ್ಯವಿದೆಯೇ? ಯೋಚಿಸಬೇಕು. ಅವರ ಬಲಾಬಲಗಳು ತಿಳಿಯಲಿ ತಿಳಿಯದೇ ಇರಲಿ, ಶತ್ರುಗಳನ್ನು ದಮನ ಮಾಡುವುದೇ ನಮ್ಮ ಕರ್ತವ್ಯ. ಶತ್ರುಗಳ ಬಲಕ್ಕೆ ಹೆದರುವ ಹೇಡಿಗಳು ಇಲ್ಲಿ ಯಾರೂ ಇಲ್ಲ. ಭಲೆ ವಿದ್ಯುಜ್ಜಿಹ್ವ, ನಿನ್ನ ಸೃಷ್ಟಿ ಅದ್ಭುತವಾಗಿದೆ. ನಿನ್ನ ಈ ಸುಳ್ಳು ಸತ್ಯಕ್ಕಿಂತ ಸತ್ಯವಾಗಿದೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ಈ ಕೃತಕ ರಾಮನ ತಲೆ ಮತ್ತು ಬಿಲ್ಲನ್ನು ತೋರಿಸಿ ಸೀತೆಯನ್ನು ಗೆಲ್ಲಬೇಕು, ಗೆಲ್ಲಲೇಬೇಕು. ರಾವಣೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ, ಲಂಕೇಶ್ವರನಿಗೆ ಜಯವಾಗಲಿ. ರಾವಣೇಶ್ವರನಿಗೆ ಜಯವಾಗಲಿ ಎಂದು ಹೇಳಬೇಡಿ. ಸಾಕು ಸಾಕು, ಜಯವಾಗಲಿ ಎಂದು ಹೇಳಬೇಡಿ ಎಂದರೆ ಜಯವಾಗದಿರಲಿ ಎಂದು ಹೇಳಿ ಎಂದು ಅರ್ಥವಲ್ಲ. ಜಯವಾಗಿದೆ ಎಂದು ಹೇಳಿ. ಹೇಳಿ. ರಾವಣೇಶ್ವರನಿಗೆ ಜಯವಾಗಿದೆ, ಲಂಕೇಶ್ವರನಿಗೆ ಜಯವಾಗಿದೆ. ಇನ್ನೊಮ್ಮೆ ಹೇಳಿ. ರಾವಣೇಶ್ವರನಿಗೆ ಜಯವಾಗಿದೆ, ಲಂಕಾಧೀಶ್ವರನಿಗೆ ಜಯವಾಗಿದೆ. ಕೇಳಿದೀಯ ಸೀತೆ? ಅವರು ಸುಮ್ಮನೆ ಹೇಳುತ್ತಿಲ್ಲ. ನನಗೆ ನಿಜವಾಗಲೂ ಜಯವಾಗಿದೆ. ನಾನು ನನ್ನ ಶತ್ರುವಿನ ಮೇಲೆ ವಿಜಯ ಸಾಧಿಸಿದ್ದೇನೆ.
ನನ್ನ ನಿನ್ನ ನಡುವೆ ಇದ್ದ ರಾಮ ಪರಾಭವಗೊಂಡಿದ್ದಾನೆ. ನಿನ್ನ ಕಪಟ ಮಾತುಗಳನ್ನು ನಿಜವೆಂದು ನಂಬುವಷ್ಟು ಮೂರ್ಖಳಲ್ಲ ನಾನು. ಆದರೆ ಸತ್ಯವನ್ನು ನಂಬಲೇಬೇಕಾದಾಗ ಮೂರ್ಖಳಂತೆ ವರ್ತಿಸಬಾರದು. ನಾನು ನಿನ್ನನ್ನು ಪರಿಪರಿಯಾಗಿ ಕೇಳಿಕೊಂಡೆ, ನೀನು ನನ್ನ ಮಾತುಗಳನ್ನು ಕೇಳಲಿಲ್ಲ. ನೀನು ನನ್ನ ವಶವಾಗಬೇಕಾದರೆ ನನಗಿದ್ದದ್ದು ಇದೊಂದೇ ಮಾರ್ಗ. ನನ್ನ ಸೋದರ ಸಂಬಂಧಿ ಖರನನ್ನು ಸಂಹರಿಸಿದ ಆ ನಿನ್ನ ಸ್ವಾಮಿ ರಾಮ ಹತನಾಗಿದ್ದಾನೆ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸುಳ್ಳು, ಎಲ್ಲವೋ ನೀಚ. ನನ್ನ ಸ್ವಾಮಿಯ ಬಗ್ಗೆ ನಿನ್ನ ಸುಳ್ಳುಗಳನ್ನು ನನ್ನಿಂದ ಕೇಳಲು ಸಾಧ್ಯವಿಲ್ಲ. ಮುಚ್ಚಿಕೋ, ಕಿವಿ ಮುಚ್ಚಿಕೋ. ನೀನು ಎಷ್ಟೇ ಕಿವಿ ಮುಚ್ಚಿದರೂ ಸತ್ಯವು ಕಣ್ಣಿಗೆ ಕಾಣುತ್ತದೆ. ನೀನು ಯಾರ ಪ್ರೇಮಕ್ಕಾಗಿ ನಿನ್ನ ಸೌಂದರ್ಯವನ್ನು ಕಾರುಣ್ಯವನ್ನು ವ್ಯರ್ಥಗೊಳಿಸಿರುವೆಯೋ ಆ ನಿನ್ನ ಪ್ರೇಮದ ಬುಡವನ್ನೇ ಕತ್ತರಿಸಿ ಹಾಕಿದ್ದೇನೆ. ಆ ನಿನ್ನ ಪತಿಯನ್ನು ಸಂಹರಿಸಿ ನಿನ್ನ ದರ್ಪವನ್ನು ಅರಗಿಸಿದ್ದೇನೆ. ಇನ್ನು ನೀನು ನನ್ನ ವಶಳಾಗಲೇಬೇಕು. ಇನ್ನು ಆ ರಾಮನ ಚಿಂತೆ ಬಿಡು. ಸತ್ತವನಿಂದ ನಿನಗೇನಾಗಬೇಕು? ನನ್ನ ಪತ್ನಿಯಾಗು, ನನ್ನ ರಾಣಿಯರಿಗೆ ರಾಣಿಯಾಗು, ನನ್ನ ಅಂತಃಪುರದ ಅಗ್ರಮಹಿಷಿಯಾಗು. ಓಹೋ, ನಿನಗಿನ್ನೂ ನಂಬಿಕೆ ಬರುತ್ತಿಲ್ಲ ಅಲ್ಲವೇ? ನಿನ್ನ ರಾಮನ ವಧೆ ಹೇಗಾಯಿತೆಂದು ಹೇಳುತ್ತೇನೆ, ಕೇಳು. ಇದೇನಿದು? ರಾಮನ ವಧೆ ಆಯಿತೆಂದು ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುತ್ತಿರುವರಲ್ಲ. ನನಗೆ ಗೊತ್ತಿಲ್ಲದೆ ಅಂಥ ಕೃತ್ಯ ಹೇಗೆ ನಡೆಯಲು ಸಾಧ್ಯ? ಇಲ್ಲ, ಇದರಲ್ಲಿ ಏನೋ ಇದೆ. ಹೇಳುತ್ತೇನೆ ಕೇಳು. ನಿನ್ನನ್ನು ಬಿಡಿಸಿಕೊಂಡು ಹೋಗುವ ಸಲುವಾಗಿ ರಾಮನು ವಾನರ ಸೈನ್ಯದೊಡನೆ ಸಾಗರವನ್ನು ದಾಟಿ ಇಲ್ಲಿಗೆ ಬಂದಿರುವ ವಿಷಯ ನಿನಗೂ ತಿಳಿದೇ ಇದೆ. ರಾಮ ಮತ್ತು ವಾನರ ಸೈನ್ಯ ಮಾರ್ಗಾಯಾಸದಿಂದ ಬಳಲಿ ಸಮುದ್ರ ತೀರದಲ್ಲಿ ನಿದ್ರಾವಶರಾಗಿದ್ದರು. ಅರ್ಧರಾತ್ರಿಯಲ್ಲಿ ನಮ್ಮ ಗೂಢಚಾರರು ಅವರನ್ನು ಕಂಡರು. ನಮ್ಮ ಸೇನಾಪತಿ ಪ್ರಹಸ್ತನ ನೇತೃತ್ವದಲ್ಲಿ ನಮ್ಮ ರಾಕ್ಷಸ ಸೈನ್ಯ ಸಿದ್ಧವಾಗಿಯೇ ಇತ್ತು. ಹಠಾತ್ತನೆ ನುಗ್ಗಿ ವಾನರ ಸೈನ್ಯವನ್ನು ಧ್ವಂಸಗೊಳಿಸಿದರು. ಎಲ್ಲವೋ ರಾವಣ, ಹೀಗೆ ಸುಳ್ಳಿನ ಮೇಲೆ ಸುಳ್ಳುಗಳನ್ನು ಹೇಳುತ್ತಾ ಸುಮ್ಮನೆ ಕಂಠಶೋಷಣೆ ಮಾಡಿಕೊಳ್ಳಬೇಡ. ನಿನ್ನ ಯಾವ ಮಾತುಗಳನ್ನು ನಾನು ನಂಬುವುದಿಲ್ಲ. ನಂಬಲೇಬೇಕು ಸೀತೆ, ನಂಬಲೇಬೇಕು. ಪ್ರಹಸ್ತ ತನ್ನ ದೊಡ್ಡ ಕತ್ತಿಯಿಂದ ರಾಮನ ಶಿರವನ್ನು ಕತ್ತರಿಸಿದ. ಒಂದೇ ನೆಗೆತಕ್ಕೆ ಆ ದ್ರೋಹಿ ವಿಭೀಷಣನನ್ನು ಸಂಹರಿಸಿದ. ಲಕ್ಷ್ಮಣ ಸಹಿತ ವಾನರರು ಪಲಾಯನಗೈದರು. ಸುಗ್ರೀವ ಕೊರಳು ಮುರಿದುಕೊಂಡ ಹನುಮಂತ ಜಾಂಬವಂತನನ್ನು ನಮ್ಮ ರಾಕ್ಷಸ ವೀರರು ಸುಲಭವಾಗಿ ಸಂಹರಿಸಿದರು. ನಿನ್ನ ಸ್ವಾರ್ಥಕ್ಕಾಗಿ ವಂಚನೆಯಿಂದ ಕಪಟ ವೇಷವನ್ನು ಧರಿಸಿ ನನ್ನನ್ನು ಅಪಹರಿಸಿದ ನೀಚ, ನಿನ್ನ ಮಾತುಗಳನ್ನು ನಾನು ನಂಬಬೇಕೆ? ಒಬ್ಬ ಸಾಮಾನ್ಯ ವಾನರ ವೀರನನ್ನು ಗೆಲ್ಲುವ ಶಕ್ತಿ ನಿನಗಾಗಲಿ ನಿನ್ನ ರಾಕ್ಷಸ ವೀರರಿಗಾಗಲಿ ಇಲ್ಲ. ನಿನ್ನನ್ನು ನಂಬಿಸಲು ನಾನು ಸುಳ್ಳು ಹೇಳುತ್ತೇನೆಂದು ಭಾವಿಸಬೇಡ. ನಿನಗೆ ನನ್ನ ಮಾತು ಸತ್ಯವೆಂದು ನಿರೂಪಿಸಲು ಸಾಕ್ಷಿಯೊಡನೆ ಬಂದಿದ್ದೇನೆ. ನಿನ್ನ ಪತಿ ಹತನಾಗಿದ್ದಾನೆ. ಅವನ ರಕ್ತ ಸಿಕ್ತವಾದ ಶಿರವನ್ನು ನಿನಗೆ ತೋರಿಸಲೆಂದೇ ತರಿಸಿದ್ದೇನೆ. ಸಖಿ ಪ್ರಭು, ಆ ರಾಮನ ಶಿರದೊಡನೆ ಬರುವಂತೆ ವೀರ ವಿದ್ಯುಜ್ಜಿಹ್ವನಿಗೆ ಹೇಳು. ಆಗಲಿ ಪ್ರಭು. ವಿಚಿತ್ರವಾಗಿದೆಯಲ್ಲ, ರಾಮನ ಶಿರಸ್ಸೆ, ಅದು ಹೇಗೆ ಸಾಧ್ಯ? ಲಂಕೇಶ ಹೇಳಿದ ಮಾತೆಲ್ಲ ಸತ್ಯವೇ? ಯಾವಾಗ ಯುದ್ಧ ನಡೆಯಿತು? ಯಾವಾಗ ರಾಮನ ಸಂಹಾರವಾಯಿತು? ಇಲ್ಲ, ಇದರಲ್ಲಿ ಏನೋ ಮೋಸವಿದೆ. ಪ್ರಣಾಮಗಳು ಲಂಕೇಶ್ವರ. ವಿದ್ಯುಜ್ಜಿಹ್ವ,
ಪ್ರಹಸ್ತನ ಖಡ್ಗಾಘಾತಕ್ಕೆ ಬಲಿಯಾದ ಆ ರಾಮನ ಶಿರವನ್ನು ಇವಳಿಗೆ ತೋರಿಸು. ಇವಳ ಪತಿಯ ಗತಿ ಏನಾಗಿದೆ ಎಂದು ಎಲ್ಲರೂ ನೋಡಲಿ. ನೋಡು ನೋಡು, ಇದನ್ನು ನೋಡಿದ ಮೇಲೆ ನಾನು ಹೇಳಿದ್ದು ಸತ್ಯವೋ ಸುಳ್ಳೋ ನೀನೇ ನಿರ್ಧರಿಸು. ನಿನ್ನ ಪತಿ ಸದಾ ನೀನು ಗುಣಗಾನ ಮಾಡುತ್ತಿದ್ದೀಯಲ್ಲ, ಸ್ವಾಮಿ ಸ್ವಾಮಿ ಎಂದು. ಅವನ ಅವಸ್ಥೆ ಏನಾಗಿದೆ ನೋಡು. ಆ ರಾಮನ ವಿಖ್ಯಾತ ಬಿಲ್ಲು ಇಲ್ಲಿದೆ, ಅದನ್ನು ನೋಡು ನೋಡು. ಸುಳ್ಳನ್ನು ಕೇಳಲಾರೆ ಎಂದೇ ಅಲ್ಲ, ಸತ್ಯವನ್ನು ಕಣ್ಣಾರೆ ನೋಡು. ಇನ್ನಾದರೂ ನನ್ನ ವಶಳಾಗು ಸೀತೆ. ಯಾರಿಗಾಗಿ ಈ ಹಠ? ನನ್ನ ವಶಳಾಗು. ಸ್ವಾಮಿ, ಅಯ್ಯೋ, ಇದೇನಿದು? ಇದು ರಾಮನ ಶಿರವೇ? ಪಾಪ, ಸೀತೆ ಆಘಾತವನ್ನು ತಡೆಯಲಾರದೆ ಮೂರ್ಛೆ ಹೋದಳಲ್ಲ. ಈ ವಿಷಯವನ್ನು ನಾನು ಕೂಡಲೇ ಮಾತೆಯವರಿಗೆ ತಿಳಿಸಬೇಕು. ಮಾತೆ, ಮಾತೆ, ತ್ರಿಜಟೆ, ಏಕೆ? ಏನಾಯಿತು? ಏಕೆ ಹೀಗೆ ಕೂಗುತ್ತಿರುವೆ? ಅನಾಹುತವಾಯಿತು ಮಾತೆ, ಅನಾಹುತವಾಯಿತು. ಅನಾಹುತವೇ? ಏನು ಅನಾಹುತವಾಯಿತು? ಬೇಗ ಹೇಳು ತ್ರಿಜಟೆ. ಲಂಕೇಶ ಅಶೋಕವನಕ್ಕೆ ಬಂದು ಸೀತೆಯ ಎದುರಿನಲ್ಲಿ ರಾಮನ ಶಿರಸ್ಸನ್ನು, ಅವನ ಮುರಿದ ಬಿಲ್ಲನ್ನು ತೋರಿಸಿದರು. ಏನು? ರಾಮನ ಶಿರಸ್ಸೆ? ಅದು ಹೇಗೆ ಸಾಧ್ಯ? ನಾನೇ ನೋಡಿದೆ ಮಾತೆ. ಸ್ವತಃ ವಿದ್ಯುತ್ ಜಿಹ್ವನೆ ಅದನ್ನು ಅಲ್ಲಿಗೆ ತೆಗೆದುಕೊಂಡು ಬಂದ. ಓ, ವಿದ್ಯುತ್ ಜೀವನೆ. ತ್ರಿಜಟೆ, ಅವನು ಮಾಯಾ ಸೃಷ್ಟಿಯಲ್ಲಿ ಪ್ರವೀಣನೆಂಬುದು ನಿನಗೆ ತಿಳಿಯದೆ? ಅಂದರೆ ಮಾತೆ, ಅದು ನಿಜವಾದ ರಾಮನ ಶಿರಸ್ಸಲ್ಲವೇ? ಆ ಮುರಿದ ಬಿಲ್ಲು ರಾಮನದ್ದಲ್ಲವೇ? ಸೀತೆಯ ಹೃದಯ ಒಡೆಯುವ ಆ ಶಿರಸ್ಸು ನಿಜವಾದದ್ದಲ್ಲವೇ? ಖಂಡಿತ ಇಲ್ಲ ತ್ರಿಜಟೆ. ಯುದ್ಧವೇ ಆರಂಭವಾಗಿಲ್ಲವೆಂದ ಮೇಲೆ ರಾಮನ ಶಿರಸ್ಸು ಎಲ್ಲಿಂದ ಬರುತ್ತದೆ? ರಾವಣ ಮಾತೆ ಕೈಕೆಸಿಯವರು ತಮ್ಮ ತಂದೆಯೊಂದಿಗೆ ರಾಮ ರಾವಣರ ಯುದ್ಧ ತಡೆಯಲು ರಾವಣನನ್ನು ಒಲಿಸಿಕೊಳ್ಳುವಲು ಪ್ರಯತ್ನಿಸುತ್ತಿರುವರಂತೆ. ಅದು ನಿಜವಾದ ಶಿರಸ್ಸಲ್ಲ ಅಂದ ಮೇಲೆ ಅಂತ ಪ್ರಯತ್ನ ಮಾಡುತ್ತಿದ್ದರೆ ಅಪ್ಪ, ಹೋದ ಜೀವ ಮರಳಿ ಬಂದಂತಾಯಿತು. ಆದರೆ ನಿಜವಾದ ಸಂಗತಿ ತಿಳಿಯದೆ ಆ ಶಿರಸ್ಸನ್ನು ಕಂಡು ಸೀತೆ ಮೂರ್ಛೆ ಹೋದಳು.
ಹೌದೇ? ಅಯ್ಯೋ, ಎಂತ ಅಚಾತುರ್ಯ! ಸೀತೆಗೆ ನಿಜ ಸಂಗತಿ ತಿಳಿಯಬೇಕು. ಅದೆಲ್ಲ ವಿದ್ಯುತ್ ಜೀವನ ಮಾಯೆ ಎಂದು ನಾನೇ ತಿಳಿಸುತ್ತೇನೆ. ಹಾಗೆ ಮಾಡಿ ಮಾತೆ. ರಾವಣ ಅಶೋಕವನದಿಂದ ನಿರ್ಗಮಿಸಿದ ಕೂಡಲೇ ಈ ವಿಷಯವನ್ನು ಸೀತೆಗೆ ತಿಳಿಸಿದರೆ ಅವಳ ದುಃಖ ಶಮನವಾಗಿ ಸಮಾಧಾನ ಮೂಡುತ್ತದೆ. ಆಗಲಿ. ಈ ಕೂಡಲೇ ರಾವಣ ಹೊರಡುವ ಸಮಯವನ್ನು ಕಾದು ಸೀತೆಗೆ ನಿಜ ಸಂಗತಿ ತಿಳಿಸುತ್ತೇನೆ. ಅದಕ್ಕೂ ಮುಂಚೆ ಮಂಡೋದರಿಯನ್ನು ಕಾಣಬೇಕು. ನಾನಿನ್ನು ಬರುತ್ತೇನೆ. ಅಯ್ಯೋ ಸ್ವಾಮಿ, ಇಂಥ ಘೋರವನ್ನು ನೋಡುವ ಬದಲು ನನ್ನ ಪ್ರಾಣ ಹೊರಟು ಹೋಗಬಾರದಿತ್ತೆ. ಕೈಕೇಯಿ, ನಿನ್ನ ಮನೋವ್ರತ ಈಡೇರಿತು. ನಿನ್ನಿಂದ ರಘುಕುಲ ತಿಲಕನಾದ ನನ್ನ ಪತಿ ಇನ್ನು ಇಲ್ಲವಾದರೆ, ಕೈಕೇಯಿ, ನೀನು ನಾರು ಮಡಿಯನ್ನು ಉಳಿಸಿ ನನ್ನ ಪತಿಯನ್ನು ಕಾಡಿಗೆ ಕಳಿಸಿ ಇಂಥ ಘೋರವಾದ ಮರಣಕ್ಕೆ ಗುರಿಯಾಗುವಂತೆ ಮಾಡಿಬಿಟ್ಟೆಯಲ್ಲ. ವಿದ್ಯುಜ್ಜಿಹ್ವ, ಅವಳ ದುಃಖವನ್ನು ನೋಡು. ಇವಳು ಅಂದೇ ನನ್ನ ಮಾತನ್ನು ಕೇಳಿದ್ದರೆ ಇವಳ ಈ ಪತಿ ಜೀವಂತವಾಗಿರುತ್ತಿದ್ದ. ಇವಳ ಹಠವೇ ಇವನಿಗೆ ಮೃತ್ಯುವಾಯಿತು. ಹೌದು ಮಹಾಪ್ರಭು, ತನ್ನ ಪತಿಯ ಸಾವಿಗೆ ಇವಳೇ ಕಾರಣ. ಮಹಾಬಾಹುವೆ, ಧರ್ಮ ಪಾಲಕರಾದ ನಿಮ್ಮನ್ನು ಈ ಅವಸ್ಥೆಯಲ್ಲಿ ನೋಡುವಂತಾಯಿತಲ್ಲವೇ? ನನ್ನನ್ನು ವಿಧವೆಯಾಗಿ ಮಾಡಿಬಿಟ್ಟಿರಿ. ನೀವೇ ಸರ್ವಸ್ವವೆಂದು ನಂಬಿದ್ದ ನಾನು ನಿಮ್ಮ ಅವಸಾನವನ್ನು ಹೇಗೆ ಸಹಿಸಲಿ? ನೀವಿಲ್ಲದೆ ಹೇಗೆ ಬದುಕಲಿ? ನನ್ನನ್ನು ವರಿಸಿದರೆ ಆ ನಿನ್ನ ದುಃಖ ಕಡಿಮೆಯಾಗುತ್ತದೆ. ಈ ಪಾಪಿ ರಾವಣ ನನಗೆ ಬೇಕಾದಷ್ಟು ದುಃಖವನ್ನು ಕೊಟ್ಟಿದ್ದಾನೆ. ಆ ದುಃಖವನ್ನು ನಿವಾರಿಸಲು ನನ್ನನ್ನು ಈ ದುಷ್ಟನಿಂದ ಬಿಡಿಸಲು ಬಂದ ನಿಮ್ಮನ್ನೇ ಈ ದುರುಳರು ಕೊಂದು ಹಾಕಿದರೆ ಈಗಲಾದರೂ ಏ ರಾವಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ರಘುನಂದನ ಪ್ರಾಣಪ್ರಿಯ, ಜ್ಯೋತಿಷ್ಯರು ನಿಮಗೆ ದೀರ್ಘಾಯಸ್ಸು ಎಂದು ಹೇಳಿದರು. ಆದರೆ ಅದು ಸುಳ್ಳಾಗಿ ನೀವು ಅಲ್ಪಾಯುಷಿಯಾದಿರಲ್ಲ ಸ್ವಾಮಿ. ನಿನ್ನ ಗ್ರಹಗತಿಯನ್ನು ಈ ರಾವಣ ಬದಲಿಸಬಲ್ಲ. ರಾಮಚಂದ್ರ, ಪುರುಷೋತ್ತಮ, ನನ್ನನ್ನು ಪರಿತ್ಯಜಿಸಿ ಭೂಮಿಯನ್ನು ಅಪ್ಪಿಕೊಂಡಿರಲ್ಲ. ನಾನು ಗಂಧಮಾಲೆಯೊಂದಿಗೆ ಪೂಜಿಸುತ್ತಿದ್ದ ಈ ನಿಮ್ಮ ದಿವ್ಯ ಧನಸ್ಸು ನಿರರ್ಥಕವಾಯಿತಲ್ಲ. ನಿರರ್ಥಕವಾದುದನ್ನು ಮರೆತು ಅರ್ಥವಾದ ನಿರ್ಧಾರವನ್ನು ಮಾಡಲು ಸಿದ್ಧಳಾಗು ಸೀತೆ. ಎಲ್ಲವೋ ದುರುಳ ರಾವಣ, ನಾನು ಅರ್ಥಪೂರ್ವಕವಾದ ಕಾರ್ಯವನ್ನೇ ಮಾಡುತ್ತಿದ್ದೇನೆ. ನನ್ನ ಪತಿಯ ಶಿರಸ್ಸು ಮತ್ತು ಶರೀರದೊಂದಿಗೆ ನನ್ನ ಶರೀರವನ್ನು ಸೇರಿಸು. ಮಹಾತ್ಮನಾದ ನನ್ನ ಪತಿ ಹೋದ ದಾರಿಯಲ್ಲೇ ನಾನು ಹೋಗುತ್ತೇನೆ. ನನ್ನ ಪತಿ ಇಲ್ಲದೆ ಕ್ಷಣ ಮಾತ್ರವೂ ನಾನು ಜೀವಿಸಿ ಇರಲು ಬಯಸುವುದಿಲ್ಲ. ಜೀವಿಸಿರಲೇಬೇಕು, ನನಗಾಗಿ ಜೀವಿಸಲೇಬೇಕು. ಈ ಲಂಕೆಯ ಮಹಾರಾಣಿಯಾಗಿ ನನ್ನೊಂದಿಗೆ ಭೋಗ ಭಾಗ್ಯಗಳನ್ನು ಆನಂದಿಸಬೇಕು. ಕ್ಷಮಿಸಿ ಮಹಾಪ್ರಭು, ಸೇನಾಪತಿ ಪ್ರಹಸರು ಮಂತ್ರಿಗಳೊಡನೆ ತಮ್ಮನ್ನು ಸಂದರ್ಶಿಸಲು ಕಾದಿದ್ದಾರೆ. ನಾನು ಈಗಲೇ ಬರುತ್ತೇನೆ. ಎಲೈ ಸೀತೆ, ಕಡೆಯ ಬಾರಿ ನಿನ್ನ ಪತಿಯ ಸಾವಿಗಾಗಿ ಎಷ್ಟು ದುಃಖಿಸುತ್ತೀಯೋ ದುಃಖಿಸು, ಎಷ್ಟು ಕಣ್ಣೀರು ಸುರಿಸುತ್ತೀಯೋ ಸುರಿಸು. ಆಮೇಲೆ ಸಂಪೂರ್ಣವಾಗಿ ನಿನ್ನ ಪತಿಯನ್ನು ಮರೆತು ನನ್ನನ್ನು ವರೆಸುವೆಯಂತೆ.
ಸುರಮೆ, ನೀನು ಹೇಳುತ್ತಿರುವುದು ಸತ್ಯವೇ? ರಾಮನ ಮಾಯಾ ಶಿರಸ್ಸನ್ನು ಸೃಷ್ಟಿಸಿ ಅದನ್ನು ಸೀತೆಗೆ ತೋರಿಸಿ ಅವಳನ್ನು ಒಲಿಸಿಕೊಳ್ಳುವ ನೀಚ ಕೃತ್ಯಕ್ಕೂ ಇಳಿದು ಬಿಟ್ಟರೆ? ಹೌದು ಮಂಡೋದರಿ. ತ್ರಿಜಟೆ ಬಂದು ಈ ವಿಷಯ ತಿಳಿಸಿದಾಗ ನನಗೂ ಜಿಗುಪ್ಸೆಯಾಯಿತು. ರಾವಣನಂತ ಮಹಾ ವ್ಯಕ್ತಿ ಮೋಹದಿಂದ ಎಷ್ಟು ಅಲ್ಪರಾದರೆಂದು ಬೇಸರವೂ ಆಯಿತು. ಪಾಪ, ಪರಮ ಸಾಧ್ವಿಯಾದ ಆ ಸೀತೆ ದಂಡಕಾರಣ್ಯದಲ್ಲಿ ಮಾಯಾ ಜಿಂಕೆಯಿಂದ ಮೋಸ ಹೋದಂತೆ ಈಗ ಈ ಮಾಯಾ ಶಿರಸ್ಸಿನಿಂದ ಮೋಸ ಹೋಗಿ ದುಃಖಿತಳಾಗಿದ್ದಾಳೆ. ಅಯ್ಯೋ ದುರ್ವಿಧಿಯೇ! ಎಲ್ಲಿ ನೋಡಿದರೆ ಮಾತೆ ಕೈಕಸಿ ತಮ್ಮ ತಂದೆಯೊಂದಿಗೆ ರಾಮನೊಡನೆ ಯುದ್ಧ ಬೇಡವೆಂದು ಲಂಕೇಶನನ್ನು ಒಪ್ಪಿಸಲು ಕಾಯುತ್ತಿದ್ದಾರೆ. ಆದರೆ ಅವರು ಅಲ್ಲಿ ಅಂಥ ಕಾರ್ಯವನ್ನು ಮಾಡುತ್ತಿದ್ದಾರೆ. ಮಂಡೋದರಿ, ಹಾಗಾದರೆ ಯುದ್ಧ ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆಯೇ? ಹೌದು ಸುರಮಿ. ಈಗಾಗಲೇ ಮಂತ್ರಾಲೋಚನಾ ಭವನದಲ್ಲಿ ಅವರೆಲ್ಲರೂ ಸೇರಿರುತ್ತಾರೆ. ಅಕ್ಕ ಮಂಡೋದರಿ, ನೀವು ಈ ವಿಷಯವನ್ನು ತಿಳಿಸಿದ್ದು ಒಳ್ಳೆಯದೇ ಆಯಿತು. ರಾವಣೇಶ್ವರ ಇತ್ತ ಬಂದ ಕೂಡಲೇ ಸೀತೆಗೆ ಮಾಯಾ ಶಿರಸ್ಸಿನ ವಿಷಯವನ್ನು ತಿಳಿಸಬೇಕೆಂದು ಕಾಯುತ್ತಿದ್ದೆ. ಹೌದು ಸುರಮೆ, ನೀನು ಈ ಕೂಡಲೇ ಆ ಕೆಲಸವನ್ನು ಮಾಡು. ಈಗ ಅಶೋಕವನದಲ್ಲಿ ಲಂಕೇಶನೆಲ್ಲ. ಸರಿ, ನಾನು ಈ ಕೂಡಲೇ ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಸಂತೈಸುತ್ತೇನೆ. ಹಾಗೆ ಮಾಡು ಸುರಮೆ. ವಿಭೀಷಣನ ಪತ್ನಿಯಾದ ನಿನ್ನ ಮಾತನ್ನು ಸೀತೆ ನಂಬುತ್ತಾಳೆ. ರಾವಣೇಶ್ವರನ ಪತ್ನಿಯಾದ ನನ್ನ ಮಾತನ್ನು ನಂಬಲು ಸಾಧ್ಯವಿಲ್ಲ. ನೀನು ಈ ಕೂಡಲೇ ಹೋಗಿ ಅವಳ ದುಃಖವನ್ನು ನಿವಾರಿಸು. ಸರಿ, ನಾನು ಈಗಲೇ ಹೊರಡುತ್ತೇನೆ.